ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ನಾವು ಯುವರ್ ಮ್ಯಾಥಮೆಟಿಕ್ಸ್ ಪೇಪರ್ ಈಸ್ ಓವರ್, ಹೌ ವಾಸ್ ದ ಪೇಪರ್ ಅಂತ ಕಮೆಂಟ್ ಮಾಡಿ. ಈಸಿ ಇತ್ತು ಸರ್, ಮಾಡ್ರೇಟ್ ಇತ್ತು ಸರ್, ತುಂಬ ಟಫ್ ಇತ್ತು ಅಂತ ಕಮೆಂಟ್ ಮಾಡಿ ನೋಡೋಣ. ಮತ್ತು ನಾನು ಏನು ಎಕ್ಸ್ಪೆಕ್ಟ್ ಮಾಡಿತ್ತು ಅದೇ ರೀತಿ ಬಂದಿದೆ ಕ್ವಶನ್ಸ್. ಮತ್ತು ನೋಡಿ, ಯಾವುದು ಕ್ವಶನ್ ಡಿಫಿಕಲ್ಟ್ ಇದೆ ಅದು ಕಮೆಂಟ್ ಮಾಡಿ. ಮತ್ತು ಯಾವುದು ಕ್ಯಾಲ್ಕುಲೇಷನ್ ತುಂಬ ಲೆಂತಿ ಇತ್ತು ಸರ್ ಅದು ಕಮೆಂಟ್ ಮಾಡಿ ನೋಡೋಣ. ಮತ್ತು ನಿಮಗೆ ಸ್ಕೋರ್ ಬೂಸ್ಟರ್ ಸೀರೀಸ್ ಹೇಗೆ ಹೆಲ್ಪ್ ಆಯಿತು, ಎಷ್ಟು ಕ್ವಶನ್ ಬಂದಿದೆ ಡೈರೆಕ್ಟಾಗಿ, ಎಷ್ಟು ಸಿಮಿಲರ್ ಕ್ವಶನ್ ಬಂದಿದೆ ಅದು ಹೇಳಿ. ಮತ್ತು ನಾನು ಏನು ಅಪ್ರೋಚ್ ಮತ್ತು ಶಾರ್ಟ್ಕಟ್ಸ್ ಹೇಳ್ಕೊಟ್ಟಿದ್ದೀನಿ ಅದು ಹೇಳಿ ನಮಗೆ. ಮತ್ತು ಯಾವ್ದು ಕ್ವಶನ್ ತುಂಬ ಡಿಫಿಕಲ್ಟ್ ಇತ್ತು, ತುಂಬ ಈಸಿ ಇತ್ತು ಅಂತ ಹೇಳಿ. ಮತ್ತು ಸೈನ್ಸಿಗೆ ಟೆನ್ಷನ್ ತೊಗೊಬೇಡ, ನಾನು ಇದ್ದೀನಿ, ಎಲ್ಲ ಲೆಕ್ಚರ್ಸ್ ಅಪ್ಲೋಡ್ ಮಾಡ್ತೀನಿ. ಲೈವ್ ನೋಡೋಣ, ಲೈವ್ ಮಾಡೋಣ. ಮತ್ತು ಸೈನ್ಸಿಗೆ ನಾನು ಎಲ್ಲ ಮಾಡ್ತೀನಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ 3 ಲೆಕ್ಚರ್ಸು ಅಪ್ಲೋಡ್ ಮಾಡ್ತೀನಿ. ಅದೇ ನೋಡಿ ಅಷ್ಟೇ ಬರುತ್ತೆ, ಮತ್ತು ಏನೂ ಬರಲ್ಲ. ಸೊ ಡಿಫಿಕಲ್ಟ್ ಇದ್ದರೆ ಟೆನ್ಷನ್ ತೊಗೊಬೇಡ, ನಿಮಗೆ ಡಿಫಿಕಲ್ಟ್ ಇತ್ತು ಅದು ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದು ಅದೇ ರೀತಿ ಬಂದಿದೆ. ಮತ್ತು ಯಾವುದು ತುಂಬ ಡಿಫಿಕಲ್ಟ್ ಇಲ್ಲ ಸರ್, ತುಂಬ ಈಸಿನೂ ಇಲ್ಲ, ತುಂಬ ಡಿಫಿಕಲ್ಟು ಇರಲ್ಲ, ಅದು ಸೇಮ್ ಯಾವ ಥರ ಬರುತ್ತೆ ಅದೇ ಬಂದಿದೆ. ಸೊ ಓಕೆ, ಗುಡ್ ಲಕ್ ಫಾರ್ ಯುವರ್ ನೆಕ್ಸ್ಟ್ ಎಕ್ಸಾಮ್ ಚೆನ್ನಾಗಿ ಮಾಡಿ. ಮ್ಯಾಥ್ಸ್ ಬಗ್ಗೆ ಟೆನ್ಷನ್ ತೊಗೊಬೇಡ, ಏನೂ ಇಲ್ಲ, ಏನಾಗಲ್ಲ. ಅದು ಒಂದು ಎಕ್ಸಾಮ್ ನಿಮ್ಮ ಫ್ಯೂಚರ್ ಡಿಸೈಡ್ ಮಾಡಲ್ಲ. ಈಗ ಹೇಳಬೇಕದು ನಾನು ಸರ್ ತುಂಬ ಪ್ರಾಕ್ಟೀಸ್ ಮಾಡಿದ್ದೀನಿ, ತುಂಬ ಇದೆ ಎಫರ್ಟ್ಸ್ ಆದ ಮೇಲೆ ಹೇಳಬೇಕದು. ಒನ್ ಪೀಸ್ ಆಫ್ ಪೇಪರ್ ಕಾಂಟ್ ಡಿಸೈಡ್ ಮೈ ಫ್ಯೂಚರ್ ಅಂತ. ಓಕೆ, ಗುಡ್ ಬೈ, ವೆಲ್ ಡನ್, ಗುಡ್ ಲಕ್, ಚೆನ್ನಾಗಿ ಮಾಡಿ, ನೆಕ್ಸ್ಟ್ ಎಕ್ಸಾಮ್ ಚೆನ್ನಾಗಿ ಮಾಡಿ, ಆಲ್ ದ ಬೆಸ್ಟ್.